ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಯಾರೆಲ್ಲ ತಯಾರಿಯನ್ನ ನಡ್ಸಾಕತ್ತೀರಿ ಅವ್ರಿಗೆ ಏಜ್ ಲಿಮಿಟ್ ಏನಾಗಿರ್ತೈತಿ, ಆಮೇಲೆ ಯಾವ ವಿದ್ಯಾರ್ಹತೆ ಇದ್ದವರು ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು, ಅದ್ರ ಬಗ್ಗೆ ಮುಖ್ಯವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಬಂದೇನೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಏಜ್ ಲಿಮಿಟ್ ಬಗ್ಗೆನೂ ಕೂಡ ನಾನು ನಿನ್ನೆ ಒಂದು ವಿಡಿಯೋವನ್ನ ಮಾಡಿದ್ದೆ. ಅದ್ರಲ್ಲಿ ಯಾರೋ ಒಬ್ಬ ಕಮೆಂಟ್ ಅನ್ನ ಮಾಡಿದ್ದ. ಸೊ ನಿಮ್ಗ ಗೊತ್ತಿರಂಗಿಲ್ಲ, ನೀವ್ ಹೆಂಗ್ ಏನ್ ಹೇಳ್ತೀರಿ, ವಿಡಿಯೋ ಏನ್ ಮಾಡ್ತೀರಿ ಅಂತೇಳಿ. ಸೊ ಅಂತವ್ರಿಗೆ ಬರೀ ಇಂಥ ಕಮೆಂಟ್ಸ್ ಮಾಡಾಕಷ್ಟ ಅವ್ರಿಗೆ ಏನಿರ್ತೈತಿ ಅಂತಂದ್ರ ಟೈಮ್ ಇರ್ತೈತಿ. ಬಟ್ ಸ್ಟಡಿ ಬಗ್ಗೆ ಏನಾರ ಕೇಳಬೇಕು ಅನ್ನುವಂಥದ್ದು ಏನೂ ಇರಂಗಿಲ್ಲ. ಅಂತವ್ರು ಯಾವಾಗ್ಲೂ ಕೂಡ ಸಕ್ಸಸ್ ಆಗಂಗಿಲ್ಲ. ಸೊ ನೋಡ್ರಿ, ಬಹಳಷ್ಟು ವೇಕೆನ್ಸಿಗಳು ಬರೋದರಿಂದ ನಮಗೂ ಕೂಡ ಒಂದೊಂದ್ಸಲ ಏನಾಗ್ತೈತಿ, ಕನ್ಫ್ಯೂಷನ್ ಆಗ್ತೈತಿ. ಈ ಒಂದು ಹುದ್ದೆಗೆ ಯಾವ್ದು ಏಜ್ ಲಿಮಿಟ್ ಇರ್ತೈತಿ, ಯಾವ ಹುದ್ದೆಗೆ ಯಾವ್ದು ಅಂತೇಳಿ. ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಬರ್ತಾವು, ಆ ಎಲ್ಲಾ ಹುದ್ದೆಗಳು, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಬರುವಂತಹ RRB, SSC ಬಹಳಷ್ಟು ಬರ್ತಾವ. ಎಲ್ಲಾನು ಕೂಡ ನೆನಪಿಟ್ಕೊಳ್ಳಿಕ್ಕೆ ಆಗಂಗಿಲ್ಲ. ಇದೇನ್ ಸಿಲೆಬಸ್ ಇದೆಯಾ ಅಥವಾ ಎಕ್ಸಾಮ್ ದಲ್ಲಿ ಬರುವಂತದ್ದು ಇದೆಯಾ? ಇದು ಏನು ಅಂತಂದ್ರೆ ಜಸ್ಟ್ ನಿಮಗೆ ಮಾಹಿತಿ ಗೊತ್ತಿರ್ಬೇಕು. ಇಂತಹವರು ಇಷ್ಟು ಏಜ್ ಲಿಮಿಟ್ ಇರ್ತಕ್ಕಂತಹ ವ್ಯಕ್ತಿಗಳು, ಅಭ್ಯರ್ಥಿಗಳು ಏನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಅನ್ನೋದು. ಓಕೆ, ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾನು ಅದ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇದರಲ್ಲಿ 10th ಆಗಿರುವಂತವ್ರು, PUC, ಡಿಗ್ರಿ, ಆಮೇಲೆ ಇನ್ನೂ ಕೆಲವೊಬ್ರು ಕಮೆಂಟ್ ಮಾಡಿದ್ರು ಏನು ಅಂತಂದ್ರೆ ಡಿಪ್ಲೊಮಾ ಆಗಿರುವಂತವ್ರು ಹಾಕ್ಬಹುದಾ ಅಥವಾ ITI ಆಗಿರುವಂತವ್ರು ಹಾಕ್ಬಹುದಾ ಅಪ್ಲಿಕೇಶನ್. ಈ ರೀತಿ ಬಹಳಷ್ಟು ಕ್ವಶನ್ಸ್ ಗಳು ನನಗೆ ಬಂದಿರುವುದರಿಂದ ಈ ಎಲ್ಲದರ ಬಗ್ಗೆನೂ ಕೂಡ ನಾನು ಡಿಸ್ಕಷನ್ ಮಾಡಾಕತ್ತೀನಿ. ಇವತ್ತು ಡಿಟೇಲ್ ಆಗಿ ನಿಮಗೆ ಹೇಳಾಕತ್ತೀನಿ. ಏನು ಅಂತಂದ್ರ ಯಾವ ಕ್ವಾಲಿಫಿಕೇಶನ್ ಇದ್ದವರು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು, ಆಮೇಲೆ ನಿಮ್ಮ ಏಜ್ ಲಿಮಿಟ್ ಬಗ್ಗೆನೂ ಕೂಡ ನಾನು ಏನಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ಈಗ ಒಂದು 2019 ಎಲ್ಲ ನೋಟಿಫಿಕೇಶನ್ಸ್ ಗಳನ್ನ ನೋಡಿದೆ. ನಾನು CRDR ಆಗಿರ್ಬಹುದು, KSRP ಆಗಿರ್ಬಹುದು, ಆಮೇಲೆ ಸಿವಿಲ್ PC ಆಗಿರ್ಬಹುದು, ಎಲ್ಲಾನು ಕೂಡ ನೋಡೇನಿ. ಅದರ ಪ್ರಕಾರವಾಗಿ ಏನ್ ಏಜ್ ಲಿಮಿಟ್ ಹೊರಗೆ ಬರುತ್ತೆ ಅದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಈಗಾಗಲೇ ಒಂದು ಇಂಪಾರ್ಟೆಂಟ್ ನೋಟಿಸ್ ಕೂಡ ಬಂದಿತ್ತು, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೆ. ಅದನ್ನು ಕೂಡ ನೋಡಿಲ್ಲ ಅಂತಂದ್ರೆ ನೋಡ್ರಿ, ಅಥವಾ ಈ ವಿಡಿಯೋದಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಬನ್ನಿ ಹಾಗಾದ್ರೆ ಡಿಟೇಲ್ ಆಗಿ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಯಾಕಂತಂದ್ರೆ ಇದೇ ರೀತಿಯಾಗಿರುವಂತಹ ಎಲ್ಲ ವಿಡಿಯೋಸ್ ಗಳ ನೋಟಿಫಿಕೇಶನ್ಸ್ ಗಳು, ಆಮೇಲೆ ಅಥೆಂಟಿಕ್ ಆಗಿರುವಂತಹ ಮಾಹಿತಿಯೊಂದಿಗೆ ನಾನು ನಿಮ್ಗ ವಿಡಿಯೋವನ್ನ ತರ್ಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಜೆನ್ಯೂನ್ ಆಗಿರುವಂತಹ ವಿಡಿಯೋಸ್ಗಳು ನಮ್ಮ ಚಾನೆಲ್ ದಲ್ಲಿ ನಿಮಗೆ ಸಿಗ್ತವೆ. ಯಾವುದೇ ಒಂದು ಫೇಕ್ ಏನು ಅಂತಂದ್ರೆ ಒಂದು ಥಂಬ್ನೇಲ್ ಅನ್ನ ಹಾಕಿ ಇದಾಯ್ತು ಅದಾಯ್ತು ಅಂತ ಹೇಳೋದಿಲ್ಲ. ಹಾಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಈಗ ಇಲ್ಲಿ ನೋಡಬಹುದು ನೀವು, ವಯೋಮಿತಿ ಬಗ್ಗೆ ಫಸ್ಟ್ ನಾನು ನಿಮ್ಗೆ ಹೇಳ್ತೇನೆ. ವಯೋಮಿತಿ ಬಗ್ಗೆ ನೋಡ್ರಿ, ಡಿಟೇಲ್ ಆಗಿ ಇದ್ರ ಬಗ್ಗೆ ಹೇಳ್ತೇನೆ. ಇದು 2022 ಏನ್ ಕಾಲ್ಫಾರ್ಮ್ ಆಗಿತ್ತು, ಆ ಒಂದು ಆಧಾರದ ಮೇಲೆ ನಿಮಗೆ ಹೇಳಾಕತ್ತೇನೆ ನಾನು. ವಯೋಮಿತಿ ಏನಿತ್ತು ಆ ಟೈಮ್ ದಲ್ಲಿ. ಪುರುಷ, ಮಹಿಳಾ ಮತ್ತು ತೃತೀಯ ಲಿಂಗಿ ಅವರಿಗೆ ಇರುವಂತದ್ದು ವಯೋಮಿತಿ ನೋಡ್ರಿ. ಪರಿಶಿಷ್ಟ ಜಾತಿ ಅಂದ್ರೆ SC, ಪರಿಶಿಷ್ಟ ಪಂಗಡ ST, ಹಿಂದುಳಿದ ವರ್ಗದವರೊಳಗೆ ಯಾರ್ಯಾರು ಬರ್ತೀರಿ ಅಂತಂದ್ರ ಕ್ಯಾಟಗರಿ 1 ಬರ್ತಾ ಇದೆ. ಆಮೇಲೆ ನೆಕ್ಸ್ಟ್ 2A, 2B, 3rd B. ಇವ್ರೆಲ್ಲಾರು ಎದ್ರೊಳಗ್ ಬರ್ತೀರಿ ಅಂತಂದ್ರ ಹಿಂದುಳಿದ ವರ್ಗದೊಳಗೆ ನಮ್ಮ ಕರ್ನಾಟಕದಲ್ಲಿ ಬರ್ತೇರಿ. ಇವೆಲ್ಲಾ ಸರ್ಟಿಫಿಕೇಟ್ ಯಾರ ಕಡೆ ಇಲ್ಲ, ಎಲ್ಲಾ ಸರ್ಟಿಫಿಕೇಟ್ ಗಳನ್ನ ತೆಗೆದಿಟ್ಕೋಬೇಕಾಗುತ್ತೆ. ಆಮೇಲೆ ಇವು ಕೂಡ ಸರ್ಟಿಫಿಕೇಟ್ ತೆಗೆದಿಟ್ಕೋಬೇಕು. SC, ST ಮತ್ತು OBC ಅಂತೀವಿ ನಾವು. ಅದಕ್ಕೆ ಏನಂತೇವಿ? OBC. ಈ ಒಂದು ಕ್ಯಾಟಗರಿದವರಿಗೆ, ಅಭ್ಯರ್ಥಿಗಳಿಗೆ 27 ವರ್ಷ ಏನಿತ್ತು ಅಂತಂದ್ರೆ ಏಜ್ ಲಿಮಿಟ್ ಇತ್ತು. ಆಮೇಲೆ 2022 ಏನು ಅಂತಂದ್ರೆ ಕನಿಷ್ಠ ವಯಸ್ಸು 19 ಇತ್ತು. ಬಟ್ ಈಗ ಕನಿಷ್ಠ ವಯಸ್ಸು 18 ಮಾಡ್ಯಾರೆ. 18 ವಯಸ್ಸು ಆಗಿತ್ತು ಅಂತಂದ್ರೆ ಕಂಪ್ಲೀಟ್ ನೀವು ಅಪ್ಲಿಕೇಶನ್ ಯಾವ ಬೇಕಾದ ಎಕ್ಸಾಮ್ಗೆ ಏನ್ ಮಾಡಬಹುದು, ಅಪ್ಲಿಕೇಶನ್ ಸಲ್ಲಿಸಬಹುದು. ಮೊದಲು 19 ಇತ್ತು, ಈಗ 18 ಮಾಡ್ಯಾರ. ಓಕೆ, ಅಂದ್ರೆ ಜಸ್ಟ್ PUC ಪಾಸ್ ಆಗಿರ್ತೀರಿ ನೀವು. PUC ಪಾಸ್ ಆಗಿದ್ರ ಅಂತಂದ್ರೆ 18 ವರ್ಷ ಆಲ್ಮೋಸ್ಟ್ ಮುಗ್ದಿರ್ತಾವೆ. ಅವ್ರೆಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಎಷ್ಟಿದೆ ಅವ್ರಿಗೆ? SC, ST ಮತ್ತು ಹಿಂದುಳಿದ ವರ್ಗದವರಿಗೆ 27 ವರ್ಷ. ಅಂದ್ರ 18 ರಿಂದ 27 ವರ್ಷದವರೆಗೆ ಇರುವಂತವ್ರು ಹಾಕಬಹುದು ಅಂತ ಹೇಳಿ ಆ ಟೈಮ್ ದೊಳಗೆ ಇತ್ತದು. ಆಮೇಲೆ ಜನರಲ್ ಕ್ಯಾಟಗರಿದವರಿಗೆ 25 ವರ್ಷ ಅಂತಂದ್ರೆ 18 ರಿಂದ 25. ಇಲ್ಲಿ ಆಕ್ಚುಲಿ 19 ಇತ್ತು, ಬಟ್ ಈಗ ಹೇಳಾಕತ್ತೇನೆ ನಾನು 18 ರಿಂದ 27 SC, ST ಮತ್ತು OBC. ಆಮೇಲೆ ಜನರಲ್ ಕ್ಯಾಟಗರಿದವರಿಗೆ 18 ರಿಂದ 25 ವರ್ಷ. ಅವ್ರು ಏನು
ಏಜ್ದೊಳಗ ಬಿಡುವು ಕೊಡ್ಲಿಲ್ಲ ಅಂದ್ರ ಇಷ್ಟ ಇರ್ತೈತಿ ನಿಮಗ. ಆಮೇಲೆ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ಬುಡಕಟ್ಟು ಅಭ್ಯರ್ಥಿಗಳಿಗೆ 30 ವರ್ಷ ಇತ್ತು ಅಂತಂದ್ರೆ 18ರಿಂದ 30 ವರ್ಷ ಇರ್ತಕ್ಕಂಥವ್ರು ಅಪ್ಲಿಕೇಶನ್ ಸಲ್ಲಿಸಬಹುದು ಅಂತೇಳಿ ಆ ಟೈಮ್ದಲ್ಲಿ ಇತ್ತು. ಬಟ್ ಈಗ ಎಷ್ಟ್ ಆಗತೈತಿ ಅನ್ನೋದನ್ನ ನಾನು ಇಲ್ಲಿ ಒಂದು ನಿಮಗ ಏನ್ ಮಾಡ್ತೀನಿ ಅಂತಂದ್ರ ಒಂದು ಇದನ್ನ ತೋರಿಸ್ತೀನಿ. ಏನು ಅಂತಂದ್ರೆ ಇದು ಪೇಪರ್ ದಲ್ಲಿ ಬಂದಿರುವಂತದ್ದು. ನಾ ಇದ್ರ ಬಗ್ಗೆ ಮಾಹಿತಿ ಹೇಳಿದೆ. 8176 ಪೊಲೀಸ್ ನೇಮಕಾತಿ ಶುರು ಆಗ್ಲಿಕ್ಕೆ ಹೋಗ್ತಾ ಇದೆ. ಆಲ್ಮೋಸ್ಟ್ ಇದ ತಿಂಗಳದೊಳಗ ಬರ್ತೈತಿ. ಬಟ್ ಡೇಟ್ ಇನ್ನೂ ಗೊತ್ತಿಲ್ಲ. ಯಾರೋ ಒಬ್ರು ಡೇಟ್ ಯಾವಾಗ ಬರ್ತೈತ್ರಿ ಎಲ್ಲಾರು ವಿಡಿಯೋ ಇದನ್ನ ಮಾಡಿ ಹಾಕಾಕತ್ತಾರು. ಬಟ್ ಡೇಟ್ ಅನ್ನ ಯಾರು ಹೇಳಾಕತ್ತಿಲ್ಲ. ಡೇಟ್ ಗೊತ್ತಿಲ್ಲ ಅಂದ್ರೆ ಯಾರು ಹೇಳಾರು? ಡೇಟ್ ಯಾರಿಗೂ ಕೂಡ ಗೊತ್ತಿಲ್ಲ ಯಾವಾಗ ಬರ್ತೈತಿ ಏನಂತ. ಬಟ್ ಒಂದು ಅನುಮಾನ ಏನು ಅಂತಂದ್ರ ಮೇ ಎಂಡ್ ವರೆಗೆ ಬರ್ತೈತಿ ಅಂತಂದ್ರೆ ಇದೇನ್ ಮೇ ತಿಂಗಳ ನಡೀತಾ ಇದೆ. ಈ ಮೇ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಗ ನೋಟಿಫಿಕೇಶನ್ ನೋಡ್ಲಿಕ್ಕೆ 99% ಸಿಗ್ತೈತಿ. 100% ಕೂಡ ಹೇಳಂಗಿಲ್ಲ ನಾನು. 99% ಮೇ ಕೊನೆಯದಲ್ಲಿ ನಿಮ್ಗೆ ನೋಡಾಕ್ ಸಿಗ್ತೈತಿ. ಎಲ್ಲಾನು ಕೂಡ ನೋಟಿಫಿಕೇಶನ್ಸ್ ಗಳು ಆಗ್ತವೆ. ಸೊ ಇದ್ರೊಳಗೆ ಏನ್ ಹೇಳಾರು ಅಂತಂದ್ರ ಇಲ್ಲಿ ನೋಡ್ರಿ, ನೆರೆ ರಾಜ್ಯಗಳಲ್ಲಿ ವಯೋಮಿತಿ ಹೆಚ್ಚಿಗೆ ಇದ್ದ ಕಾರಣ ರಾಜ್ಯದಲ್ಲೂ 5 ವರ್ಷಗಳ ವಯೋಮಿತಿ ಶಾಶ್ವತ ಹೆಚ್ಚಳ ಮಾಡಲಾಗಿದೆ ಅಂತ ಕೊಟ್ಟರು. ಅಂತಂದ್ರೆ ಈಗ ನೆರೆಯ ರಾಜ್ಯಗಳು ಅಂತಂದ್ರೆ ಯಾವ್ಯಾವ್ದು? ನಮ್ದು ಮಹಾರಾಷ್ಟ್ರ ಆಗಿರ್ಬಹುದು, ನಮ್ಮ ಇನ್ನು ಅಕ್ಕಪಕ್ಕದಲ್ಲಿ ಇರುವಂತಹ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಗೋವಾ. ಸೊ ಇಲ್ಲೆಲ್ಲಾ ನಾವು ನೋಡಿದ್ವಿ ಅಂತಂದ್ರೆ ಆಕ್ಚುಲಿ ನಾನು 2020, 21, 22 ಎಲ್ಲಾ ನೋಡ್ಕೊಂಡ್ ಬಿಟ್ಟಿದ್ದೆ ನಾನು. ಸೊ ಆ ಟೈಮ್ದೊಳಗನ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಬೇರೆ ರಾಜ್ಯದಲ್ಲಿ ಬಹಳಷ್ಟು ಏಜ್ ಇದೆ, ಬಟ್ ನಮ್ಮಲ್ಲಿ ಬಹಳ ಕಡಿಮೆ ಕೊಡ್ತಾರ ಅಂತ ಹೇಳಿ. ಬಟ್ ಆ ಟೈಮ್ದಲ್ಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಕಾಲ್ಫರ್ಮ್ ಆಗ್ಬೋದು. ಎಷ್ಟಿತ್ತು ಅಷ್ಟೇ ಇಟ್ಟಿದ್ರು. ಬಟ್ ಈಗೇನು ಅಂತಂದ್ರೆ 5 ವರ್ಷ ವಯೋಮಿತಿ ಶಾಶ್ವತ ಹೆಚ್ಚಳ ಮಾಡಲಾಗಿದೆ ಅಂತ ಹೇಳಿದಾರೆ. ಶಾಶ್ವತ ಹೆಚ್ಚಳ ಮಾಡಲಾಗಿದೆ. ಇದರ ಅರ್ಥ ಏನಾಗುತ್ತೆ ಅಂತಂದ್ರೆ ಈಗೆಲ್ಲ ಇಲ್ಲೇನ್ ನಾ ನಿಮಗೆ ಏಜ್ ಅನ್ನ ಹೇಳಿದಲ್ಲ, ಮೊದಲು ಜನರಲ್ ದವ್ರಿಗೆ 25 ಇತ್ತಲ್ಲ, ಇದು ಎಷ್ಟ್ ಆಗ್ತೈತಿ ಈಗ 18ರಿಂದ 30 ವರ್ಷ ಆಗ್ತೈತಿ ಜನರಲ್ ದವ್ರಿಗೆ. OBC ದವ್ರಿಗೆ 18ರಿಂದ 27 ಇತ್ತು, ಇವ್ರಿಗೆ ಎಷ್ಟ್ ಆಗ್ತೈತಿ 18ರಿಂದ 32 ವರ್ಷ ಆಗ್ತೈತಿ. ಆಮೇಲೆ ಬುಡಕಟ್ಟು ಅಭ್ಯರ್ಥಿಗಳಿಗೆ 18ರಿಂದ 35 ವರ್ಷ ಆಗ್ತೈತಿ. ಸೊ ಇದನ್ನ ನೆನಪಿಟ್ಕೊಳ್ರಿ. ಇಷ್ಟು ವರ್ಷ ನಿಮ್ಗೆ ಆಗ್ತೈತಿ. ಇಷ್ಟು ವರ್ಷ ಇದು ಶಾಶ್ವತ ಅಂತ ಹೇಳ್ಯಾರದು. ಇದು ಶಾಶ್ವತವಾಗಿ ಹೆಚ್ಚಳ ಮಾಡಲಾಗಿದೆ ಅಂತ ಹೇಳ್ಯಾರ. ಬಟ್ ಇನ್ನು ಏನು ಅಂತಂದ್ರ ಇನ್ನೂ ಒಂದು ನ್ಯೂಸ್, 5 ವರ್ಷದವರೆಗೆ ಬಿಡುವು ಕೊಡ್ತೇವಿ ಅಂತ ಹೇಳ್ಯಾರ. ಬಟ್ ಆ 5 ವರ್ಷ ಮತ್ ಇದ್ರೊಳಗೆ ಏನ್ ಸೇರ್ಸಂಗಿಲ್ಲ ಅಂತ ನನಗೇನ್ ಅನ್ಸಂಗಿಲ್ಲ. ಆದ್ರೆ ಇಷ್ಟಂತೂ ನಿಮಗ್ ಇರ್ತೈತಿ. ಯಾವ್ದು? OBC ದವ್ರಿಗೆ 32, ಆಮೇಲೆ ಜನರಲ್ ದವ್ರಿಗೆ 30, ಆಮೇಲೆ ಬುಡಕಟ್ಟು ಅಭ್ಯರ್ಥಿಗಳಿಗೆ 35 ವರ್ಷ. ಇಷ್ಟಂತೂ ನಿಮಗೆ ಇದ್ದೇ ಇರ್ತೈತಿ, ಪಕ್ಕಾ ಐತಿ. ಇಷ್ಟು ವರ್ಷ ಒಳಗೆ ಇರುವಂತಹ ಎಲ್ಲಾ ಅಭ್ಯರ್ಥಿಗಳು ನಿಮ್ಮ ತಯಾರಿಯನ್ನ ಏನ್ ಮಾಡ್ರಿ, ಈಗಲಿಂದಲೇ ಸ್ಟಾರ್ಟ್ ಮಾಡ್ರಿ. ಓಕೆ, ಇದು ಏಜ್ ಲಿಮಿಟ್ ಬಗ್ಗೆ ಎಲ್ಲ ಕಂಪ್ಲೀಟ್ ಗೊತ್ತಾಯ್ತು ನಿಮ್ಗೆ. ಇಷ್ಟು ಏಜ್ ನಿಮ್ಗ ಇತ್ತು ಅಂತಂದ್ರೆ ನೀವು ನಿಮ್ಮ ತಯಾರನ್ನ ನಡೆಸ್ರಿ. ಓಕೆ, ಇದು ಒಂದಾಯ್ತು. ಈಗ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು? ಇದರಲ್ಲಿ PUC ಬರ್ತೇರಿ, ಆಮೇಲೆ 10th ದವ್ರು ಇದೆ ರೀ. ಹೌದಾ? 10th ದವ್ರಿಗೆ CRDR ಅಂತ ಹೇಳಿ ಕಾಲ್ಫಾರ್ಮ್ ಆಗ್ತಿತ್ತು, KSRP ಆಗ್ತಿತ್ತು. ಸೊ ಈ ರೀತಿ 10th ಮೇಲೇನು ಕೂಡ ಕೆಲವೊಂದಿಷ್ಟು ಕಾಲ್ಫಾರ್ಮ್ ಆಗ್ತಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ದಲ್ಲಿ ಹೋಗ್ಲಿಕ್ಕೆ. ಬಟ್ ಅದನ್ನ ಈಗ ಯಾವ ರೀತಿ ಮಾಡ್ತಾರೆ ಅದ್ರ ಬಗ್ಗೆ ನಾ ಹೇಳ್ತಾ ಇದ್ದೀನಿ. ಆ ಎಲ್ಲವುಗಳನ್ನ ನೋಡೋದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ನೀವು PSI ಮತ್ತು PC ಎಕ್ಸಾಮ್ಗೆ ತಯಾರನ್ನ ನಡೆಸುವಂತ ಅಭ್ಯರ್ಥಿಗಳಾಗಿದ್ರೆ ನಮ್ಮಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ ಓನ್ಲಿ 500 rupees ಅಲ್ಲಿ. ಇದರಲ್ಲಿ ನಿಮ್ಗ ಎಲ್ಲಾ ಸಬ್ಜೆಕ್ಟ್ ದ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವ. ಅಂದ್ರ ಆಲ್ರೆಡಿ ನಾವು ನಿಮ್ಗ ಡೈಲಿ ಅಪ್ಡೇಟ್ ಕ್ಲಾಸಸ್ ಗಳನ್ನ ಅಪ್ಲೋಡ್ ಮಾಡ್ತಿರ್ತೇವಿ. ನೀವು ಆ ಕ್ಲಾಸಸ್ ಗಳನ್ನ ಡೈಲಿ ನೋಡ್ತಾ ಹೋಗ್ಬೇಕಾಗುತ್ತೆ. ಸೊ ರೆಕಾರ್ಡೆಡ್ ಇರ್ತೇವು. ಆಮೇಲೆ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನನ್ನ ನಂಬರ್ ಇರ್ತೈತಿ, ಇಲ್ಲಿ ವಾಟ್ಸ್ಆಪ್ ನಂಬರ್ ಐತಿದು. 20 ವರ್ಷದಿಂದ ಇದೈತಿ ನನ್ನ ನಂಬರ್. ಸೊ ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಬಹುದು, ಅಥವಾ ಸಂಜೆ 6 ಗಂಟೆ ನಂತರ ನೀವು ಕಾಲ್ ಮಾಡಿ ಕ್ಲಾಸಸ್ ದಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗ ಕೇಳ್ಕೋಬಹುದು. ಓಕೆ, ಇದರಲ್ಲಿ ರೆಕಾರ್ಡೆಡ್ ಕ್ಲಾಸಸ್ಗಳು ಯಾವ ಸಬ್ಜೆಕ್ಟ್ ಇರ್ತಾವು ಅಂತಂದ್ರ ನೋಡ್ರಿ, GK ದಲ್ಲಿ ಬರುವಂತಹ ಹಿಸ್ಟ್ರಿ ಇರ್ತೈತಿ, ಎಕನಾಮಿ, ಪಾಲಿಟಿ ಅಂತಂದ್ರೆ ಯಾವ್ದು ಹೇಳ್ರಿ? ನಮ್ಮ ಸಂವಿಧಾನ, ಭಾರತದ ಸಂವಿಧಾನ. ಹಿಸ್ಟ್ರಿ, ಎಕನಾಮಿ, ಪಾಲಿಟಿ ಇರ್ತೈತಿ, ಜಿಯೋಗ್ರಫಿ, ಆಮೇಲೆ ನೆಕ್ಸ್ಟ್ ಸೈನ್ಸ್ ಇರ್ತೈತಿ. ಸೈನ್ಸ್ ದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ವಿಷಯ ಇರ್ತಾವ. ಕರೆಂಟ್ ಅಫೇರ್ಸ್ 1 ಇಯರ್ ಕೊಡ್ತಾ ಇದೀವಿ. ಎಷ್ಟು? 1 ಇಯರ್ ಕರೆಂಟ್ ಅಫೇರ್ಸ್ ಕೊಡ್ತಾ ಇದೀವಿ. ಆಮೇಲೆ ಇದರಲ್ಲಿ ನಿಮಗೆ ಮಾಕ್ ಟೆಸ್ಟ್ ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದೀವಿ. ಮಾಕ್ ಟೆಸ್ಟ್ ಇಲ್ಲ ಅಂತಂದ್ರೂ ಕೂಡ ನಾವು ಮಿನಿಮಮ್ ಒಂದು 10 ಇರ್ತಾವು. 10ರಿಂದ 30 ಮಾಕ್ ಟೆಸ್ಟ್ ಗಳನ್ನ ನಾವು ನಿಮ್ಗೆ ಏನ್ ಮಾಡಾಕತ್ತೇವಿ, ಇದರಲ್ಲಿ ಕಂಡಕ್ಟ್ ಮಾಡ್ತೇವಿ. ಎಲ್ಲ ಆನ್ಲೈನ್ ಇರ್ತಾವ.
ಆನ್ಲೈನ್ ಅಂತಂದ್ರೆ ನಾವು ನಿಮ್ಗೆ ಲಿಂಕ್ ಅನ್ನ ಕಳ್ಸಿರ್ತೀವಿ. ಆ ಲಿಂಕ್ ಅನ್ನ ಎಕ್ಸಾಮ್ ಸಮೀಪ ಬರ್ತೈತ್ಲಾ, ಇನ್ನ ಒಂದು ತಿಂಗಳು ಇರ್ತೈತಿ, ಅವಾಗ ನಾವು ಕಂಡಕ್ಟ್ ಮಾಡ್ತೇವಿ 30 ಟೆಸ್ಟ್ ಗಳನ್ನ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿರಿ ಅಂತಂದ್ರ ಒಂದು ಪೇಜ್ ಓಪನ್ ಆಗ್ತೈತಿ. ಅಲ್ಲಿ ಎಲ್ಲಾ 100 ಕ್ವಶನ್ಸ್ ಇರ್ತಾವ. ಅವುಗಳನ್ನ ನೀವು ಸಾಲ್ವ್ ಮಾಡಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರಾಕತ್ತಾವ ಅನ್ನೋದನ್ನ ನೀವು ನೋಡ್ಬಹುದು. ನೋಡ್ರಿ, ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್, ಕರೆಂಟ್ ಅಫೇರ್ಸ್ 1 ಇಯರ್ ಇರ್ತೈತಿ. ಆಮೇಲೆ ಮಾಕ್ ಟೆಸ್ಟ್ ಗಳು ಇರ್ತಾವ. ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಇರ್ತೈತಿ. ಬಹಳಷ್ಟು ಗೈಡೆನ್ಸ್ ಇರುವಂತದ್ದು ಏನು ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಇರ್ತೈತಿ. ಸೊ ಯಾವ ರೀತಿ ಓದ್ಬೇಕಾಗಿರ್ತೈತಿ. ಆಮೇಲೆ ನಿಮಗೆ ಕೆಲವೊಂದಿಷ್ಟು ಏನಾಗ್ತಾವು, ಫಸ್ಟ್ ಯಾವ್ದು ಸ್ಟಾರ್ಟ್ ಮಾಡ್ಬೇಕು, ಹೌದಾ, ಮೊದಲು ಯಾವ ವಿಷಯನ ಓದ್ಬೇಕು, ಎಷ್ಟು ಗಂಟೆ ಓದ್ಬೇಕು, ಎಷ್ಟು ಗಂಟೆ ರಿವಿಷನ್ ಮಾಡ್ಬೇಕು, ಹೆಂಗ ನೋಟ್ಸ್ ಮಾಡ್ಕೋಬೇಕು, ಏನೆಲ್ಲ ಅದೆಲ್ಲನೂ ಕೂಡ ನಿಮಗೆ ಡಿಟೇಲ್ ಆಗಿದ್ರಲ್ಲಿ ನಾವು ಮಾಹಿತಿಯನ್ನ ಕೊಡ್ತೇವೆ. ಈ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಓನ್ಲಿ 500 ರೂಪಾಯಿದಲ್ಲಿ, 5,000 ಅಲ್ಲ, ಓನ್ಲಿ 500 ರೂಪಾಯಿಯಲ್ಲಿ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಸಿಗಾಕತೈತಿ. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬೇರೆ ಕಡೆ ಹೋದ್ರ ಅಂತಂದ್ರ 5,000 10,000 ವರೆಗೂ ಕೂಡ ಕ್ಲಾಸಸ್ ಗಳಿದಾವೆ. ಬಟ್ ನಮ್ಮಲ್ಲಿ ಓನ್ಲಿ 500 ರೂಪೀಸ್ ಸಿಗಾಕತೈತಿ. ಇದ್ರ ಸದುಪಯೋಗವನ್ನ ಪಡ್ಕೊಳ್ಳಿ. ಸೊ ಡೆಮೋ ಕ್ಲಾಸಸ್ ಬೇಕು ಅಂತ ಡೆಮೋ ಕ್ಲಾಸಸ್ ಗಳು ಕೂಡ ಕಳಿಸ್ತೇವಿ. ಸೊ ನೀವು ಡೆಮೋ ಕ್ಲಾಸಸ್ ಗಳನ್ನ ನೋಡ್ಕೊಂಡು ನೀವು ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ಬಹುದು. ಸೊ ಇಲ್ಲಿ ಏನ್ ವಾಟ್ಸ್ಆಪ್ ನಂಬರ್ ಇದೆ, ಈ ವಾಟ್ಸ್ಆಪ್ ನಂಬರ್ಗೆ ನೀವು ಏನ್ ಮಾಡ್ಬೇಕು, PC2026 ಅಂತ ಹೇಳಿ ಮೆಸೇಜ್ ಮಾಡ್ರಿ ಅಂತಂದ್ರ ನಾವು ನಿಮ್ಗ ಯಾವ ರೀತಿ ಜಾಯಿನ್ ಆಗ್ಬೇಕು ಅನ್ನೋದನ್ನ ಮೆಸೇಜ್ ಕಳಿಸ್ತೇವಿ. ಫೀಸ್ ಅನ್ನ ಎಲ್ಲಿ ಪೇ ಮಾಡ್ಬೇಕು ಏನು ಅಂತೇಳಿ. ಇದಾದ್ಮೇಲೆ ನಿಮ್ಗೆ ಡೆಮೋ ಕ್ಲಾಸಸ್ ಗಳು ಬೇಕಾಗಿದ್ದು ಅಂತಂದ್ರ ಡೆಮೋ ಅಂತ ಹೇಳಿ ನಮಗ್ ಒಂದು ಮೆಸೇಜ್ ಮಾಡ್ರಿ. ಅಲ್ಲಿ ನಿಮ್ಗ ಒಂದು ಕ್ಲಾಸು ಅಥವಾ ಒಂದು 2-3 ಕ್ಲಾಸಸ್ ಗಳನ್ನ ನಿಮ್ಗ ಡೆಮೋ ಕಳಿಸ್ತೀವಿ. ಅವುಗಳನ್ನ ನೋಡ್ಕೊಳ್ರಿ. ನಿಮ್ಗ ಇಷ್ಟ ಆದ್ಮೇಲೆ ಫೀಸ್ ಅನ್ನ ಪೇಡ್ ಮಾಡ್ರಿ. ಆಮೇಲೆ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ರಿ. ಓಕೆನಾ? ಸೊ ಅಲ್ಲಿವರೆಗೆ ಜಾಯಿನ್ ಆಗಕ್ ಹೋಗ್ಬೇಡ್ರಿ. ಬಟ್ ಏನು ಅಂತಂದ್ರೆ ಒಂದು ಹೇಳೋದು, ಈಗಲಿಂದಲೇ ನೀವು ಸ್ಟಡಿಯನ್ನ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನಿಮ್ಮ ಸಿಲೆಬಸ್ ಮುಗಿತೈತಿ. ಇಷ್ಟೆಲ್ಲ ಇಲ್ಲ ಅಂತಂದ್ರೆ ಮುಗಿಯಂಗಿಲ್ಲ. ಆಕ್ಚುಲಿ ನಾವು ಕೂಡ ಈಗ ನೋಡ್ರಿ, ಈ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡಿವಿ ಅಂತಂದ್ರೆ ನಾವು ಕೂಡ ನಿಮ್ ಜೊತೆಗೆ 6 ತಿಂಗಳವರೆಗೆ ನಿಮ್ ಜೊತೆಗೆ ಬೆನ್ನ ಹತ್ಬೇಕಾಗ್ತೈತಿ. 6 ತಿಂಗಳವರೆಗೆ ನಾವು ಕ್ಲಾಸಸ್ ಗಳನ್ನ ಮಾಡ್ಬೇಕು, ಕ್ಲಾಸಸ್ ಗಳನ್ನ ಕಳಿಸ್ತಾ ಇರಬೇಕು. ನೀವು ಕ್ಲಾಸಸ್ ನೋಡ್ಬೇಕು, ಅವುಗಳನ್ನ ಅರ್ಥ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡು ರಿವಿಷನ್ ಮಾಡ್ಬೇಕಾಗುತ್ತೆ. ನೀವು ನಿಮ್ದು ಎಷ್ಟು ಕೆಲಸ ಇರ್ತದೆ ಅದಕ್ಕೆ ಹೆಚ್ಚು ಕೆಲಸ ನಮ್ಮದು ಇರ್ತೈತಿ. ಓಕೆನಾ? ಸೊ ಇದೆಲ್ಲಾನು ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತದೆ. ಇಷ್ಟೆಲ್ಲ ಓನ್ಲಿ 500 ರೂಪೀಸ್ ಅಲ್ಲಿ ಎಲ್ಲಿ ಸಿಗಂಗಿಲ್ಲ. ಒಂದು ಬುಕ್, ಒಂದು ಸಬ್ಜೆಕ್ಟ್ ಅದ ಬುಕ್ ತೊಗೊಳಕ್ ಹೋದ್ರ ಅಂದ್ರೆ 400-500 ರೂಪಾಯಿ ಬೀಳ್ತೈತಿ ನಿಮ್ಗೆ. ಬಟ್ ಇಷ್ಟೆಲ್ಲಾನು ಕೂಡ ನಿಮ್ಗೆ ಸಿಗಾಕತೈತಿ. PDF ನೋಟ್ಸ್ ದೊಂದಿಗೆ ಸಿಗಾಕತೈತಿ. ಎಲ್ಲಾನು ಕೂಡ ನಿಮ್ಗೆ ಇದರಲ್ಲಿ ಸಿಗ್ತೈತಿ. ಸೊ ಬೇಗನೆ ಮೆಸೇಜ್ ಮಾಡ್ರಿ ಈಗಲೇ. ಆಮೇಲೆ ಬೇಗನೆ ಡೆಮೋ ಕ್ಲಾಸಸ್ ತಗೊಂಡು ನೋಡ್ಕೊಂಡು ಆಮೇಲೆ ಕ್ಲಾಸಸ್ ಗಳಿಗೆ ಬೇಗನೆ ಜಾಯ್ನ್ ಆಗ್ರಿ. ಈಗ ನೆಕ್ಸ್ಟ್ ಏನು ಅಂತಂದ್ರೆ, ಇದು ವಯೋಮಿತಿದಾದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ, ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಯಾರು ಅಪ್ಲಿಕೇಶನ್ಸ್ ಅನ್ನ ಸಲ್ಲಿಸಬಹುದು ಅಂದ್ರೆ ವಿದ್ಯಾರ್ಹತೆ ಏನ್ ಆಗಿರ್ತೈತಿ, ಹೌದಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇದು PC ಎಕ್ಸಾಮ್ಗೆ ಇರುವಂತದ್ದು. ಹೌದಾ? PC ಎಕ್ಸಾಮ್ಗೆ ಏನ್ ವಿದ್ಯಾರ್ಥಿ ಇತ್ತು ಆಗಿನ ಟೈಮ್ದಲ್ಲಿ PUC ಆಗಿರ್ಬೇಕಂದ್ರ 10+2 ಅಂತ ಹೇಳ್ತೀವಿ. ಅಥವಾ ಸೆಕೆಂಡ್ ಇಯರ್ ಆಗಿರುವಂತಹ ಅಭ್ಯರ್ಥಿಗಳು ಎಲ್ಲರೂ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾರು ಬೇಕಾದವ್ರು ಏನ್ ಮಾಡಬಹುದು, ಈ ಒಂದು ಅಪ್ಲಿಕೇಶನ್ ಸಲ್ಲಿಸಬಹುದು. PUC ಪಾಸ್ ಆಗಿರ್ಬೇಕು. ಓಕೆನಾ? ಈಗ PUC ಅಂತೂ ಇದಕ್ಕೆ ಐತಿ. ಬಟ್ KSRP ಆಗಿರ್ಬಹುದು, ಆಮೇಲೆ CAR DR ಆಗಿರ್ಬಹುದು, ಅವು 10th ಮೇಲೆ ಇದ್ದು. ಬಟ್ ಅವುಗಳು ಕೂಡ ಈಗ ನಿಮ್ಗ PUC ಮೇಲೆನೆ ಸಿಗ್ತಾವು. 10th ಮೇಲೆ ಯಾವುದೇ ರೀತಿ ಇರುವಂತಹ ಈಗ ಕಾಲ್ಫಾರ್ಮ್ ಆಗಲ್ಲ. ಸೊ ಹಾಗಾಗಿ ನೀವು PUC ಆಗಿರುವಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು ಎಕ್ಸಾಮ್ಗೆ ಪರೀಕ್ಷೆಯನ್ನ ಬರಿಬಹುದು. ಈಗ ಏನ್ ಕೊಟ್ಟಾರ ನೋಡ್ರಿ, ಈಗ ಇಲ್ಲಿ CBSE ಆಗಿರಬಹುದು, ISC ಮಂಡಳಿಯ ನಡೆಸುವ ಕ್ಲಾಸ್ 12 ಪರೀಕ್ಷೆ ಪಾಸ್ ಆಗಿರ್ಬೇಕು. ಇವರು ಅಪ್ಲಿಕೇಶನ್ ಸಲ್ಲಿಸಬಹುದು. ಮತ್ತೆ ಯಾರ, ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ. ಇತರೆ ರಾಜ್ಯ ಅಂತಂದ್ರೆ ಬೇರೆ ರಾಜ್ಯಗಳು ನಡೆಸುವಂತಹ ಪರೀಕ್ಷೆ ಇರ್ತಾವು ಸೆಕೆಂಡ್ ಇಯರ್ ಅದ. ಸೊ ಅವರು ಪಾಸ್ ಆಗಿದ್ರಂತ. ನಾವು ಕರ್ನಾಟಕದೊಳಗ ಇದೇನಪ್ಪ, ನಾ ಬೆಳಗಾವ್ದೊಳಗಿದ್ದೇನೆ. ಬಟ್ ನಾ ಮಹಾರಾಷ್ಟ್ರದೊಳಗ ಅಥವಾ ಬೇರೆ ರಾಜ್ಯದೊಳಗ ಹೋಗಿ ಅಲ್ಲಿ ಸೆಕೆಂಡ್ PUC ಆಗಿರ್ತೈತಿ, ಅವರು ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಬಟ್ ನಾ ಕರ್ನಾಟಕದ ಅವನು ಆಗಿರ್ಬೇಕು. ಓಕೆ? ಬಟ್ ನಾ ಮಹಾರಾಷ್ಟ್ರದವನು ಇದೇನಿ. ಬಟ್ ಮಹಾರಾಷ್ಟ್ರದೊಳಗನ ಸೆಕೆಂಡ್ PUC ಆಗೈತಿ, ಅವ್ರು ಬರೆಯಂಗಿಲ್ಲ. ನಾ ಕರ್ನಾಟಕದವ ಇದೇನಿ. ಬಟ್ ಏನೋ ಅನಿವಾರ್ಯ ಕಾರಣದಿಂದ ಸೆಕೆಂಡ್ ಇಯರ್ ನಾನು PUC ಮಹಾರಾಷ್ಟ್ರದೊಳಗ ಅಥವಾ ಕೇರಳದಾಗ ಮಾಡೇನಿ. ಬಟ್ ನಾನು ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಅದಕ್ಕೆ. ಓಕೆ? ಇಷ್ಟು ತಿಳ್ಕೊಳ್ಳಿ. ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತಂದ್ರ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ HSC ಇದು ಆಗಿತ್ತು ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕಬಹುದು. 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು NIOS ನೋಡ್ರಿ, ಇದು ITI ಯಾರ್ಯಾರು ಮಾಡ್ಯಾರಲ್ಲ ಅವರು
NIOS ನ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUC ಗೆ ತತ್ಸಮಾನ. ಅಂದ್ರೆ ಸೆಕೆಂಡ್ ಇಯರ್ ಇಕ್ವಿವೆಲೆಂಟ್ ಯಾರು ಆಗ್ತಾರೆ ಅಂತಂದ್ರೆ ITI ದವರು ಅವರು ಏನ್ ಮಾಡಿರ್ಬೇಕು ಇಲ್ಲಿ NIOS ದಿಂದ ಎಕ್ಸಾಮ್ ಅನ್ನ ಪಾಸ್ ಮಾಡಿರ್ಬೇಕು. ITI ಪ್ಲಸ್ NIOS ಇತ್ತು ಅಂತಂದ್ರ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಇದು ಏನು ಅಂತಂದ್ರೆ ಒಂದು ಎಕ್ಸಾಮ್ ಇರ್ತೈತಿ, ಎಕ್ಸಾಮ್ ಕಟ್ಟಿ ನೀವು ಈ ಎಕ್ಸಾಮ್ ಪರೀಕ್ಷೆಯನ್ನ ಪಾಸ್ ಮಾಡಿರಿ ಅಂತಂದ್ರ ನೀವು PUC ಗೆ ಇಕ್ವಲೆಂಟ್ ಆಗ್ತೀರಾ, ಅವರು ಅಪ್ಲಿಕೇಶನ್ ಸಲ್ಲಿಸಬಹುದು. ಇದಾದ್ಮೇಲೆ ಸರ್ಕಾರದ ಆದೇಶ ಸಂಖ್ಯೆ ಇಡಿ ಇಲ್ಲಿ ಏನ್ ಕೊಟ್ಟಾರ, ಕರ್ನಾಟಕ ರಾಜ್ಯ ವೃತ್ತಿ ಶಿಕ್ಷಣ ಕೋರ್ಸ್ಗಳು JOC ದವರು JOC PUC ಗೆ ತತ್ಸಮಾನವೆಂದು ಈ ಕೆಳಕಂಡ ಅಂಶಗಳಿಗೆ ಮಾತ್ರ ಪರಿಗಣಿಸಿ ಆದೇಶಿಸಿದೆ. JOC ಆಗಿರುವಂತವರು PUC ಗೆ ಇಕ್ವಲೆಂಟ್ ಆಗ್ಬೇಕು ಅಂತಂದ್ರೆ ಈ ಅರ್ಹತೆಯನ್ನ ಹೊಂದಿರ್ಬೇಕು. ಏನೇನು ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡುವ ಹಾಗೂ ಈಗಾಗಲೇ ನೇಮಕಾತಿ ಹೊಂದಿ ಆದೇಶ ನಿರೀಕ್ಷಣೆಯಲ್ಲಿರುವ ವಿದ್ಯಾರ್ಥಿಗಳಿಗೆ JOCಯು PUC ಗೆ ತತ್ಸಮಾನವೆಂದು ಪರಿಗಣಿಸುವುದು. ಈಗ ನೋಡ್ರಿ, ಅನುಕಂಪ ಆಧಾರದ ಮೇಲೆ ಇತ್ತು ಅಂತಂದ್ರ ಅದು JOC ತತ್ಸಮಾನ ಅಂತ ಹೇಳಿ PUC ಗೆ ಮಾಡ್ಯಾರು. ಅಥವಾ PUC ಅಥವಾ JOC ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದರೆ JOCಯನ್ನು PUC ಗೆ ತತ್ಸಮಾನವೆಂದು ಕನಿಷ್ಠ ಶೈಕ್ಷಣಿಕ ಅರ್ಹತೆಯಾಗಿ ಪರಿಗಣಿಸಬೇಕು. ಅಂತಂದ್ರೆ ಇಲ್ಲಿ JOCಯನ್ನ PUC ಗೆ ತತ್ಸಮಾನ ಅಂತ ಹೇಳಿ ಕನಿಷ್ಠ ಶೈಕ್ಷಣಿಕ ಅರ್ಹತೆ ಅಂತ ಹೇಳಿ ಪರಿಗಣನೆ ಮಾಡ್ಲಾಗ್ತಾ ಇದೆ. ಇಲ್ಲಿ ಕೆಳಗೆ ಏನ್ ಕೊಟ್ಟಾರ ನೋಡ್ರಿ, ಇಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕರಲ್ಲಿ 3 ವರ್ಷಗಳ ಡಿಪ್ಲೊಮಾ ವಿದ್ಯಾರ್ಥಿಯನ್ನು, ಎಷ್ಟು ವರ್ಷ? 3 ವರ್ಷ ಡಿಪ್ಲೊಮಾ ಮಾಡಿರಿ ಅಂತಂದ್ರ PUC ವಿದ್ಯಾರ್ಹತೆ ತತ್ಸಮಾನವೆಂದು ಈ ಕೆಳಕಂಡ ಅಂಶಗಳಿಗೆ ಮಾತ್ರ ಪರಿಗಣಿಸಬೇಕು. ನೇರ ನೇಮಕಾತಿ ಅಥವಾ ಅನುಕಂಪದ ಆಧಾರದ ನೇಮಕಾತಿ ಹೊಂದಲು ಮತ್ತು ಉನ್ನತ ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆಯು 3 ವರ್ಷಗಳ ಡಿಪ್ಲೊಮಾ ಶಿಕ್ಷಣವನ್ನು PUC ಗೆ ತತ್ಸಮಾನವೆಂದು ಪರಿಗಣಿಸುವುದು. ಸೊ ಇವರು ಕೂಡ ಏನು ಅಂತಂದ್ರ PUC ಗೆ ತತ್ಸಮಾನ ಅಂತ ಇಲ್ಲಿ ಮಾಡ್ಲಾಗ್ತಾ ಇದೆ. ಸೊ ನೋಡ್ರಿ, JOC ಆಮೇಲೆ ಡಿಪ್ಲೊಮಾ ಏನೈತಲ್ಲ ಇದು PUC ಗೆ ತತ್ಸಮಾನ ಆಲ್ರೆಡಿ ಇದ್ದಂಗನ ಐತಿ. ಆಮೇಲೆ 2015ಕ್ಕಿಂತ ಹಿಂದಿನ ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ ಉತ್ತೀರ್ಣರಾದ ವಿದ್ಯಾರ್ಥಿಗಳು KPSC ಇಂದ ನಡೆಸುವ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ತೆರಗಡೆ ಹೊಂದುವುದು. ಅಂದ್ರೆ 2015ಕ್ಕಿಂತ ಮುಂಚೆ ನೀವು ಡಿಪ್ಲೊಮಾ ಮಾಡಿರಿ ಅಂತಂದ್ರೆ KPSC ದಿಂದ ಏನು ಒಂದು ಕನ್ನಡ ಭಾಷೆ ಬರ್ತೈತಿ, ಕನ್ನಡ ಎಕ್ಸಾಮ್ ಬರ್ತೈತಿ, ಆ ಕನ್ನಡ ಭಾಷೆಯನ್ನ ಎಲಿಜಿಬಲ್ ಮಾಡ್ಕೋಬೇಕಾಗ್ತೈತಿ. ಇಲ್ಲ ಅಂತಂದ್ರ ನೇರ ನೇಮಕಾತಿ ಒಳಗಾಗಿರ್ಬಹುದು ಅಥವಾ ಅನುಕಂಪ ಆಧಾರದ ನೇಮಕಾತಿ ಹೊಂದಲು ಮತ್ತು ಉನ್ನತ ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆಯು 3 ವರ್ಷಗಳ ಡಿಪ್ಲೊಮಾ ಶಿಕ್ಷಣವನ್ನು PUC ಗೆ ತತ್ಸಮಾನವೆಂದು ಪರಿಗಣಿಸುವುದು ಅಂತ ಹೇಳ್ಯಾರೆ. ಸೊ ಇದನ್ನ ಪರಿಗಣಿಸ್ತಾರೆ. ಸೊ ಯಾರದು ಡಿಪ್ಲೊಮಾದವ್ರದ್ದು. ಅದೇ ರೀತಿ JOC ದವ್ರದ್ದು ಏನೈತಿ, ಇಲ್ಲಿ JOC ದವ್ರದ ಅನುಕಂಪ ಆಧಾರದ ಮೇಲೆ ಅಥವಾ ಅನುಕಂಪ ಆಧಾರದ ಮೇಲೆ ನೇಮಕಾತಿ ನೀಡುವ ಹಾಗೂ ಈಗಾಗಲೇ ನೇಮಕಾತಿ ಹೊಂದಿ ಆದೇಶ ನಿರೀಕ್ಷೆಯಲ್ಲಿರುವ, ಇದು ಅನುಕಂಪ ಆಧಾರದ ಮೇಲೆ ಆಯ್ತು. ಆಮೇಲೆ ಅನುಕಂಪ ಆಧಾರದ ಮೇಲೆ ಅಂತಂದ್ರೆ ಏನಿರ್ತೈತಿ ಹೇಳ್ರಿ, ಅವ್ರ ತಂದೆ ತಾಯಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ದಲ್ಲಿ ಸರ್ವಿಸ್ ಇದ್ದಾಗನ ಏನಪ್ಪಾ ಅಂತಂದ್ರ ತೀರ್ಕೊಂಡಿರ್ತಾರ. ಸೊ ಆ ಟೈಮ್ದಲ್ಲಿ ಅವ್ರ ಮಕ್ಕಳಿಗೆ ಅನುಕಂಪ ಆಧಾರದ ಮೇಲೆ ತಗೋತಾರ. ಸೊ ಅಂತಹ ಮಕ್ಕಳು ಅನುಕಂಪ ಆಧಾರದ ಮೇಲೆ ಬರ್ತಾರೆ. ಆಮೇಲೆ ನಿರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ JOCಯು PUC ಗೆ ತತ್ಸಮಾನವೆಂದು, ನೋಡ್ರಿ ಅನುಕಂಪ ಆಧಾರದ ಮೇಲೆ ಇತ್ತು ಅಂತಂದ್ರ ಮಾತ್ರ JOC ಇದ್ದದ್ದು PUC ಗೆ ತತ್ಸಮಾನ ಅಂತ ಹೇಳಿ ತಗೊಂಡ್ಬಿಡ್ರಿ. ಒಂದ್ ವೇಳೆ ಆ ಹುಡುಗಂದ ತಂದೆ ತಾಯಿ ತೀರ್ಕೊಂಡಿರುವಂತ ಪೊಲೀಸರದು ಹುಡುಗ PUC ಆಗಿರಾಕಿಲ್ಲ, ಓನ್ಲಿ ಏನಾಗೈತಿ ಅವಂದ JOC ಆಗೈತಿ. ಸೊ ಆ ಟೈಮ್ದಲ್ಲಿ ನಿಂದ PUC ಆಗಿಲ್ಲಪ್ಪ, ನೀ ಪೊಲೀಸ್ದಾಗ ಬರಂಗಿಲ್ಲ ಅಂತ ಹೇಳಲ್ಲ. ಅನುಕಂಪ ಆಧಾರದ ಮೇಲೆ JOC ಏನಾಗ್ಬಿಡ್ತೈತಿ, ಅಲ್ಲಿ PUC ಗೆ ಸಮಾನ ಆಗ್ಬಿಡ್ತೈತಿ. ಈಗಿಲ್ ನೋಡಿಲ್ಲಿ PUC ಅಥವಾ JOC ಅಂಕಗಳನ್ನು ಪರಿಗಣಿಸದೆ, ನೋಡ್ರಿ PUC ಅಥವಾ JOC ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದರೆ, ಸೊ ಈಗ ಹೆಂಗಿರ್ತೈತಿ ಹೇಳಿದ, ಈ ಎಕ್ಸಾಮ್ ಅಂತೂ ಹೆಂಗಿರ್ತೈತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಧಾರದ ಮೇಲೆನ ತಗೊಳಕತ್ತಾರು. 10th ಅಥವಾ PUC ಅಂಕಗಳು JOC ಅಂಕಗಳನ್ನ ತಗೊಳಂಗಿಲ್ಲ. ಸೊ ಹಂಗನ ಐತದು.
ಹೌದಿಲ್ಲ, ಸ್ಪರ್ಧಾತ್ಮಕ ಅಂಕಗ ಫೈನಲ್ ಇರ್ತೈತಿ. ಸೊ ಹಂಗಿತ್ತು ಅಂತಂದ್ರ JOC ಅನ್ನು PUC ಗೆ ತತ್ಸಮಾನವೆಂದು ಕನಿಷ್ಠ ಶೈಕ್ಷಣಿಕ ಅರ್ಹತೆಯಾಗಿ ಪರಿಗಣಿಸುವುದು. ಅಂತಂದ್ರೆ ಇಲ್ಲಿ ಒಂದ ಮಾತದೊಳಗೆ ಹೇಳ್ಬೇಕು ಏನು ಅಂತಂದ್ರ JOC ಆಗಿರುವಂತವ್ರು ಏನು ಅಂತಂದ್ರ PUC ಗೆ ಇಕ್ವಲೆಂಟ್ ಆಗ್ಬಿಡ್ತಾರೆ. ಆಮೇಲೆ ಡಿಪ್ಲೊಮಾ ಆಗಿರುವಂತವ್ರು ಕೂಡ PUC ಗೆ ಇಕ್ವಲೆಂಟ್ ಆಗ್ತಾರೆ. ಬಟ್ ಇಲ್ಲಿ ITI ಆಗಿರುವಂತವ್ರು ಏನು ಅಂತಂದ್ರ ಅವ್ರಿಗೆ ಏನಿರ್ಬೇಕು ಹೇಳ್ರಿ, NIOS ಸರ್ಟಿಫಿಕೇಟ್ ಒಂದು ಇರ್ಬೇಕು. ಅವಾಗ ಅವರು PUC ಗೆ ಸಮಾನ ಆಗ್ತಾರೆ. ಇವು 3 ಪಾಯಿಂಟ್ಗಳು ಇದಾವೆ ಇದ್ರೊಳಗೆ. ಅರ್ಥ ಆಯ್ತಾ ನಿಮ್ಗ? ಬೇಗನೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಹಂಗಾರ. ಓಕೆ ರೈಟ್. ಸೊ ಇದು ಇಷ್ಟು ಏನು ಅಂತಂದ್ರ ಯಾರು PUC ನೋಡ್ರಿ, ನಿಮ್ಮ ಫ್ರೆಂಡ್ಸ್ ಗಳು ಬಹಳಷ್ಟು ಜನ ಇರ್ತಾರೆ ITI ಮಾಡಿರುವಂತವ್ರು, ಡಿಪ್ಲೊಮಾ ಮಾಡಿರುವಂತವ್ರು ಗೊತ್ತಿರಂಗಿಲ್ಲ. ಸೊ ನಾ ಡಿಪ್ಲೊಮಾ ಮಾಡೀನಿ ಬಟ್ ಏನು ಅಂತಂದ್ರ ಅಪ್ಲಿಕೇಶನ್ ನನ್ಗೆ ಹಾಕಕ್ ಬರಂಗಿಲ್ಲ ಅಂತ ಗಪ್ ಕುಂತಿರ್ತಾರ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಹೌದಾ, ಇಲ್ಲಿ ಕೊಟ್ಟಾರಲ್ಲ ಡಿಪ್ಲೊಮಾದವ್ರದ್ದು. ಹಾ ಸೊ ಓಕೆ. ಸೊ ಈ ರೀತಿ ಏನು ಅಂತಂದ್ರ 3 ಕ್ಯಾಟಗರಿ ಒಳಗಿದಾವು. ಈ 3ಗಳನ್ನ ಒಳ್ಳೆ ರೀತಿಯಿಂದ ನೋಡ್ಕೊಳ್ರಿ. ಯಾರೆಲ್ಲ ಅರ್ಹತೆ ಇದೆ ರೀ, ನಿಮ್ಮ ಫ್ರೆಂಡ್ಸ್ ಇರ್ತಾರಂತಾರಂತವ್ರು ಎಲ್ಲರಿಗೂ ಕೂಡ ವಿಡಿಯೋವನ್ನ ಶೇರ್ ಮಾಡ್ರಿ. ಇದನ್ನ ಒಂದ್ಸಲ ಅವ್ರು ಕ್ಲಿಯರ್ ಆಗಿ ನೋಡ್ರಿ. ಈಗ ಏಜ್ ಲಿಮಿಟ್ ಆಮೇಲೆ ಕ್ವಾಲಿಫಿಕೇಶನ್ ಬಗ್ಗೆ ಎಲ್ಲ ಡೌಟ್ಸ್ ಗಳು ಕ್ಲಿಯರ್ ಆಗಿದಾವು ಅಂತ ಅನ್ಕೋತೇನೆ ನಾನು. ಆಗಿದ್ರೆ ಬೇಗನೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರ ಜೊತೆಗೆ ಬೇಗನೆ ಏನ್ ಮಾಡ್ರಿ, ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ರಿ. ಸೊ ಓನ್ಲಿ 500 rupees ಅಲ್ಲಿ ಸಿಗಾಕತೈತಿ ನಿಮ್ಗ ಇಷ್ಟೆಲ್ಲಾ ಸಬ್ಜೆಕ್ಟ್ ಗಳು. ಬೇಗನೆ ಈ ವಾಟ್ಸ್ಆಪ್ ನಂಬರ್ಗೆ PC 2026 ಅಂತ ಮಾಡ್ರಿ, ಡೆಮೋ ಕ್ಲಾಸ್ ತಗೋರಿ, ನೋಡ್ರಿ. ಇಷ್ಟ ಆಯ್ತು ಅಂತಂದ್ರ ಬೇಗನೆ ಜಾಯಿನ್ ಆಗ್ರಿ. ಓಕೆನಾ? ಸೊ ಇದಿಷ್ಟು ಮಾಹಿತಿ. ಆಮೇಲೆ ಈಗಾಗಲೇ ಇದು ಒಂದು ನೋಟಿಫಿಕೇಶನ್ ಬಂದಿತ್ತು 14/5/2026. ನಿಮ್ಗೆ ಇದನ್ನ ಈಗಾಗಲೇ ಇದ್ರ ಬಗ್ಗೆ ಹೇಳೀನಿ. ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವ ಅಂತ ಇಲ್ಲಿ ನಿಮಗೆ ಹೇಳಿದ್ದೆ. ಆಮೇಲೆ ಇದು ರೋಸ್ಟರ್ ಬಿಂದುಗಳು ಏನಿದಾವ ಒಳ ಮೀಸಲಾತಿ ಅವುಗಳ ಆಧಾರದ ಮೇಲೆ 14ನೇ ತಾರೀಕಿಗೆನ ಏನ್ ಮಾಡ್ರಿ ನೀವು 14/5/2026 ಒಳಗಡೆ ಎಲ್ಲಾ ರೋಸ್ಟರ್ ದೊಂದಿಗೆ ಎಲ್ಲಾ ಕೆಟಗರಿ ವೈಸ್ ಎಲ್ಲ ಒಡೆದು ನಮಗೆ ಒಂದು ಲಿಸ್ಟ್ ಕಳಿಸ್ರಿ ಅಂತ ಹೇಳಿ ನೇಮಕಾತಿ ಪ್ರಾಧಿಕಾರ ಹೇಳಿತ್ತು. ಬಹುಶಃ ಅವ್ರು ಕಳಿಸಿರ್ಬೇಕು. ಸೊ ಈಗ ಬಹಳ ಲೇಟ್ ಅಂತೂ ಆಗೋದಿಲ್ಲ. ಮೇ ಲಾಸ್ಟ್ ವೀಕ್ ದಲ್ಲಿ ನಿಮ್ಗೆ ನೋಟಿಫಿಕೇಶನ್ ನೋಡಕ್ ಸಿಗತೈತಿ. ಆಮೇಲೆ ಬೇಗನೆ ಏನ್ ಮಾಡ್ರಿ, ನೀವು ನಿಮ್ಮ ಸ್ಟಡಿಯನ್ನ ಈಗಲಿಂದಲೇ ಸ್ಟಾರ್ಟ್ ಮಾಡ್ರಿ. ಓಕೆ. ಸೊ ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ಆಲ್ಮೋಸ್ಟ್ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಏಜ್ ಮತ್ತು ಕ್ವಾಲಿಫಿಕೇಶನ್ ಬಗ್ಗೆ ಅಂತ ಅನ್ಕೋತೇನೆ. ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಇದೇ ರೀತಿಯಾಗಿರುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ ನಲ್ಲಿ ನೋಟಿಫಿಕೇಶನ್ಸ್ ಗಳು ಬರ್ತಿರ್ತಾವ. ಓಕೆ, ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತಾನೆ. ಧನ್ಯವಾದಗಳು. ಜೈ ಹಿಂದ್.